ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಶಿವನ್ಯ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ಮದುವೆಗಳಿಗಾಗಿರ್ಬೋದು ಅಥವಾ ಸ್ಕೂಲ್ ಯಾವುದೇ ಫಂಕ್ಷನ್ಗಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅವರಿಗೆ ಶಾರ್ಟ್ ಹೇರ್ ಇರ್ತವೆ, ಯಾವ ಥರ ಡಿಸೈನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಡಿಸೈನ್ಸ್ ಇದ್ದಾವೆ ಅಂತ. ಮಕ್ಕಳಿಗೆ ತೀರಾ ಶಾರ್ಟ್ ಹೇರ್ ಇದ್ದರೆ ಈ ಡಿಸೈನ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ಲೆಂತ್ ಆಗಿದ್ರೆ ನೋಡಿ, ಫ್ಲವರ್ ಕೊಟ್ಟು ಎಷ್ಟು ನೀಟಾಗಿ ಎಣೆದ್ಬಿಟ್ಟು ಡಿಸೈನ್ ಮಾಡಿದ್ದಾರೆ ಅಂತ. ಇದು ಶಾರ್ಟ್ ಹೇರ್ಗೆ ಮಾಡ್ಬೋದು, ರಿಬ್ಬನ್ಗಳನ್ನ ಯೂಸ್ ಮಾಡಿ ಮಾಡಿರೋ ಅಂಥದ್ದು. ಹಾಗೆಯೇ ಇದನ್ನು ಕೂಡ ರಿಬ್ಬನ್ನ ಯೂಸ್ ಮಾಡಿ ನೋಡಿ ಎಷ್ಟು ಸಿಂಪಲ್ಲಾಗಿ ಹಾಕಿದ್ದಾರೆ ಅಂತ. ಬರೀ ರಿಬ್ಬನ್ಗಳನ್ನ ಯೂಸ್ ಮಾಡಿ ಯಾವ ಥರ ಡಿಸೈನ್ ಮಾಡ್ಬೋದು ಹೇರ್ಗೆ ಅಂತ ನೋಡ್ಬೋದು ನೀವಿಲ್ಲಿ. ನೋಡಿ, ಇವೆಲ್ಲ ರಿಬ್ಬನ್ನಲ್ಲೇ ಯೂಸ್ ಮಾಡಿರೋವಂಥದ್ದು, ಚಿಕ್ಕ ಚಿಕ್ಕ ರಿಬ್ಬನ್ ತಗೊಂಡು ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂತ. ಸ್ಕೂಲ್ ಫಂಕ್ಷನ್ಗಳಿಗೆ ಸಿಂಪಲಾಗಿ ರೆಡಿ ಮಾಡಬೇಕು ಅಂತಂದರೆ ನೋಡ್ಬೋದು ನೀವು. ನೋಡಿ, 2 ಜಡೆ ಹಾಕಿದ್ರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಥರ ನೀವು ಮಕ್ಕಳಿಗೆ ಮಾಡ್ಬೋದು ನೋಡಿ. ಹಾಗೆಯೇ ಲೂಸರ್ ಬೇಡ ಮೇಲ್ ಕಟ್ತೀನಿ ಅನ್ನೋದಾದರೆ ನೋಡಿ ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಈ ಡಿಸೈನ್ ನೋಡ್ಬೋದು ನೀವು ಎಷ್ಟು ಸಿಂಪಲಾಗಿ ಹಾಕಿದ್ದಾರೆ ಅಂತ. ಲೂಸರ್ ಬಿಟ್ಟರೆ ಮಕ್ಕಳಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರ ಸಿಂಪಲಾಗಿ ನೀವು ಜಡೆನ ಹಾಕ್ಬೋದು. ಇದು ನೋಡಿ ಬಟರ್ಫ್ಲೈ ಡಿಸೈನಲ್ಲಿ ಬರುತ್ತೆ. ಇದು ಕೂಡ ಸಿಂಪಲಾಗಿ ನೀವು ಮಾಡ್ಕೋಬೋದು. ಇವೆಲ್ಲ ಫ್ರಾಕ್ಗಳಿಗೆ ಹಾಕಿದ್ರೆ ಮಾಡರ್ನ್ ಡ್ರೆಸ್ಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಾಗೆಯೇ ರಿಸೆಪ್ಷನ್ಗಳಲ್ಲಿ ಯಾವ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಇದು ನೋಡ್ಬೋದು ಎಷ್ಟು ಸಿಂಪಲ್ಲಾಗಿ ಹಾಕಿರೋ ಅಂಥದ್ದು ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದೇ ಒಂದು ಫ್ಲವರ್ ಸಿಗಿಸ್ಬಿಟ್ಟು ಮಾಡಿರೋ ಅಂಥದ್ದು. ಇವೆಲ್ಲ ಈಗಿನ ಟ್ರೆಂಡಲ್ಲಿರೋದು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ. ಇವೆಲ್ಲ ಸಿಂಪಲಾಗಿ ಫ್ಲವರ್ ಡಿಸೈನಲ್ಲಿ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನೋಡಿ ಹೇರ್ನಲ್ಲೇ ಡಿಸೈನ್ ಮಾಡಿರೋವಂಥದ್ದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಶಾರ್ಟ್ ಹೇರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ ರಿಬ್ಬನ್ಗಳಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಿಮಗೆ ಚಿಕ್ಕ ಚಿಕ್ಕ ಏರ್ ಬೆಂಡ್ಸ್ ಇದ್ದರೆ ಸಾಕು, ಎಷ್ಟು ನಿಮಗೆ ವೆರೈಟಿ ಡಿಸೈನ್ಸ್ನ ನೀವು ಮಾಡ್ಕೋಬೋದು ಅಂತ ನೋಡ್ಬೋದು. ಹಾಗೆಯೇ ಇದರಲ್ಲಿ ನೋಡಿ ನಿಮಗೆ ಶಾರ್ಟ್ ಹೇರ್ ಇದ್ದರೆ ಯಾವ ಥರ ಡಿಸೈನ್ಗಳು ಮಾಡ್ಬೋದು ಅಂತ ನಿಮಗೆ ಇದರಲ್ಲಿ ಒಂದು ಐಡಿಯಾ ಬರುತ್ತೆ. ನೋಡ್ಬೋದು ಎಷ್ಟು ಡಿಸೈನ್ಸ್ ಇದ್ದಾವೆ ಇದರಲ್ಲಿ ಅಂತ. ಇಲ್ಲ ನಮ್ಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಮಾಡೋದಕ್ಕೆ ಅಂತ ಅಂದರೆ ಈ ಥರ ನೀವು ಸಿಂಪಲಾಗಿ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ. ಸುಮ್ಮನೆ ಕಟ್ಟಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ನೋಡಿ ಎಷ್ಟು ಸಿಂಪಲ್ಲಾಗಿದೆ ಅಂತ. ಆದರೆ ಫ್ರಾಕಲ್ಲಿ ಹಾಕ್ಕೊಂಡ್ರೆ ಈ ಥರ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ನಿಮಗೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇವೆಲ್ಲ ನಿಮಗೆ ವೆಡ್ಡಿಂಗ್ ರಿಸೆಪ್ಷನ್ಗಳಲ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೆ ಹಾಕಿದ್ರೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ. ತುಂಬಾ ಸಿಂಪಲ್ ಡಿಸೈನ್ಸೇ ಆದರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಇದು ಬಂದು ಅಲ್ಲೆಲ್ಲೇ ಒಂದು ಬಟರ್ಫ್ಲೈ ಡಿಸೈನ್ ಹಾಕಿದ್ದಾರೆ. ಸುಮ್ಮನೆ 2 ಸೈಡ್ ರಿಬ್ಬನ್ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆಯೇ ಇವಕ್ಕೆಲ್ಲ ನಮ್ಗೆ ಜಾಸ್ತಿ ಖರ್ಚು ಕೂಡ ಬರೋದಿಲ್ಲ. ಕ್ಲಿಪ್ಗಳ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಕೂದಲಲ್ಲೇ ಡಿಸೈನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಫ್ಲವರ್ ಡಿಸೈನ್ ಆಗಿರೋ ಫ್ಲವರ್ನ ಹಾಕಿದ್ರೆ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವೆಲ್ಲ ಈಗ ಟ್ರೆಂಡಿಂಗಲ್ಲಿರೋದು ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಮುಂದೆ ನೋಡಿ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾವೆ. ಶಾರ್ಟ್ ಹೇರ್ಗೆಲ್ಲ ಯಾವ ಥರ ಹಾಕ್ಬೋದು, ಹಾಗೆಯೇ ಸ್ವಲ್ಪ ಲಾಂಗ್ ಹೇರ್ ಇದ್ದರೆ ಯಾವ ಥರ ಹಾಕ್ಬೋದು ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.